ಹಾಯ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ಒಂದಿಷ್ಟು ಪ್ಲ್ಯಾನ್ ಮಾಡಿದೆ, ಲೈಕ್ ಫ್ರಮ್ ಮಯನ್ಮಾರಿಂದ ರಷ್ಯಾ ತನಕ ಪ್ಲ್ಯಾನ್ ಮಾಡಿದ್ದೀನಿ. ಚೀನಾ ಒಂದು ಬಿಟ್ಬಿಟ್ಟು ಚೀನಾದಲ್ಲಿ ಏನಕ್ಕಂದರೆ ನಾನು ಇದು ತೊಗೋತಾ ಇದ್ದೀನಿ, ಏನು ಹೇಳಿ, ಪ್ಯಾಕೇಜ್ ಟೈಪಲ್ಲಿ ತೊಗೋತಾ ಇರೋದು. ಏನಕ್ಕಂದರೆ ನಾವು ಅಲ್ಲಿ ಚೈನೀಸ್ ಬರದೇ ಇರೋದಕ್ಕೆ ಅಲ್ಲಿ ಲೋಕಲ್ ಚೈನೀಸ್ ಗೈಡ್ ಹೆಲ್ಪ್ ತೊಗೋಬೇಕಾಗುತ್ತೆ. ಅದೊಂದು ಬಿಟ್ಟು ಉಳಿದಿದ್ದೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನನಗೆ ಕಾಸ್ಟು ಕೂಡ ನಾನು ಎಸ್ಟಿಮೇಷನ್ ಮಾಡಿದ್ದೀನಿ. ಟಿಲ್ ರಷ್ಯಾ ತನಕ ನನಗೆ ಆಲ್ಮೋಸ್ಟು ಒಂದು 8 ಲ್ಯಾಕ್ ಅರೌಂಡ್ ಬರ್ತಾಯಿದೆ. ಓನ್ಲಿ ಫುಡ್ಡು, ಅಕೊಮಡೇಷನ್ನು ಆ್ಯಂಡ್ ಪೆಟ್ರೋಲ್ ಅಥವಾ ಡೀಸೆಲ್ದು. ಸೊ ಆ ಕಡೆ ಯುರೋಪಿಯನ್ ಕಂಟ್ರೀಸಲ್ಲೂ ಸ್ವಲ್ಪ ಒಂದು 2-3 ಕಂಟ್ರೀಸ್ ಮಾಡಿದೆ. ಬಟ್ ಅಲ್ಲಿ ಹೋಟೆಲ್ ಬುಕ್ಕಿಂಗೆಲ್ಲ ತುಂಬ ಕಾಸ್ಟ್ಲಿ ಇದೆ. ಪರ್ ಡೇಗೆ ನಮ್ಗೆ 15,000 ಮೇಲೇ ಕಾಸ್ಟ್ ಆಗುತ್ತೆ. ಅದಕ್ಕೆ ಏನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ ಕಾಸ್ಟ್ ಸೇವ್ ಮಾಡೋಕ್ಕೆ ಅಂದ್ರೆ ಕ್ಯಾಂಪ್ ಥರ ಹಾಕ್ತಾ ಇರೋದು. ಅಲ್ಲಿ ಯುರೋಪಿಯನ್ ಕಂಟ್ರೀಸ್ ಎಲ್ಲ ನಿಮಗೆ ಕ್ಯಾಂಪ್ ಸೈಟ್ ಅಂತ ಸಿಗುತ್ತೆ. ಸೊ ಅಲ್ಲಿ ನೀವು ಹೋಗಿ ಕ್ಯಾಂಪನ್ನು ಹಾಕ್ಬೋದು. ಸೊ ಅಲ್ಲಿ ಬಟ್ ಅವರಿಗೂ ಕೂಡ ನೀವು ಪೇ ಮಾಡಬೇಕಾಗುತ್ತೆ, ಅರೌಂಡು 4,000-5,000 ಏನೋ ಪೇ ಮಾಡಬೇಕಾಗುತ್ತೆ. ಡಿಪೆಂಡ್ಸ್ ಆಗಿರುತ್ತೆ. ಸೊ ಒಂದೊಂದು ಸೈಟ್ಗೂ ಒಂದೊಂದು ಥರ ರೇಟ್ ಇರುತ್ತೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಇವಾಗ ಈ ಟ್ರಿಪ್ಪು ಜನರಲ್ ಪ್ಲ್ಯಾನ್ ಜೊತೆಗೂ ಕೂಡ ನಾನು ಕೆಲವೊಂದು ಹೋಟೆಲ್ ಬುಕ್ಕಿಂಗ್ ಕೂಡ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀನಿ. ಬಟ್ ಪ್ರಾಬ್ಲಮ್ ಏನಂದರೆ ಕೆಲವೊಂದು ಕಂಟ್ರೀಸಲ್ಲೆಲ್ಲ ನಮಗೆ ಇಮೇಲ್ ಐ.ಡಿಸು ಅದನ್ನೆಲ್ಲ ಸಿಗ್ತಾಯಿಲ್ಲ. ಅವ್ರದ್ದು ವೆಬ್ಸೈಟ್ಗಳಲ್ಲೂ ಕೂಡ ಕೆಲವೊಂದೆಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಿಗ್ತಾಯಿಲ್ಲ. ಸೊ ಇನ್ನೊಂದಿಷ್ಟು ಟ್ರೈ ಮಾಡ್ಬೇಕು, ಏನಾರು ಆಲ್ಟರ್ನೇಟಿವ್ಸ್ ವೇಸ್ ಏನಾರು ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಮಯನ್ಮಾರಲ್ಲೇ ಒಂದು 2-3 ಕಡೆಗೆ ಹೋಟ್ಲನ್ನು ನೋಡಿದ್ದೀನಿ. ಬಟ್ ಒಂದು ಹೋಟ್ಲಂತೂ ತುಂಬ ಚೆನ್ನಾಗಿದೆ. ಸೊ ನನಗೆ ಯಾವ ರೇಂಜಿಗೆ ಸಿಗ್ತಾಯಿದೆ ಅಂದರೆ ಆಲ್ಮೋಸ್ಟು ಕಡಿಮೆ ಅಂದರೂ ಕೂಡ ನನಗೆ ಒಂದು 2,000-2,500ಕ್ಕೆ ಸಿಗ್ತಾಯಿದೆ ಟಿಲ್ ರಷ್ಯಾ ತನಕ. ಇನ್ನು ಬೇಕು ಅಂತ ಹೇಳಿದ್ರೆ ನಮ್ಗೆ ಈಚ್ ಕಂಟ್ರಿನಲ್ಲಿ ಬೇಕಾದ್ರೆ ಒಂದು ಸ್ಟೇನ ಸ್ವಲ್ಪ ಲಕ್ಸುರಿ ಆಗಿರೋದನ್ನು ಇದು ಮಾಡ್ಕೋಬೋದು. ಆ ಥರ ಇದರಲ್ಲಿ ಮಯನ್ಮಾರಲ್ಲಿ ಒಂದು ಪ್ಲೇಸ್ ಇದೆ, ಯೋಂಗಾನ್ ಅಂತ. ಬಟ್ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಕರೆಕ್ಟಾಗಿ, ಅದೇ ಯೋಂಗಾನ್ ಅಂತಲೇ. ಅಲ್ಲಿ ಒಂದು ಲೊಟ್ಟೆ ಅಂತ ಹೋಟ್ಲಿದೆ, ತುಂಬಾ ಚೆನ್ನಾಗಿದೆ ವ್ಯೂಸು. ಸೊ ಅದೊಂದು ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೊಂದು ಕಾಸ್ಟ್ ಏನೋ ಅಷ್ಟೊಂದೇನೋ ಜಾಸ್ತಿ ಇಲ್ಲ. ಪರ್ ನೈಟ್ ಒಂದು 7,000 ಸಮಥಿಂಗ್ ಏನೋ ಇದೆ, ಇವಾಗ ಚೆಕ್ ಮಾಡ್ತಾ ಇರೋ ರೇಟು. ಸೊ ನೆಕ್ಸ್ಟು ನಾವು ಅಂದರೆ ಯಾಕಂದರೆ ಹೋಟೆಲ್ ರೇಟ್ ಕೂಡ ಒಂದೇ ಥರ ಇರಲ್ವಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಸಾರಿ. ಇನ್ನೂ ಕೂಡ ಅಮೌಂಟನ್ನು ಸೇವ್ ಮಾಡೋಕ್ಕೆ ಫುಡ್ಡನ್ನು ನಾವೇ ಪ್ರಿಪೇರ್ ಮಾಡುವಂಥದ್ದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇಂಡಕ್ಷನ್ ಸ್ಟೋವ್ ಇಟ್ಕೊಂಡು ಅಲ್ಲಿ. ಸೊ ಅದೊಂದು ಆಲ್ಮೋಸ್ಟ್ ನಮ್ಗೆ ಸೇವ್ ಆಗುತ್ತೆ. ಸೊ ಅದೊಂದು ಪ್ಲ್ಯಾನ್ ಇದೆ. ಸೊ ಆಮೇಲೆ ಇವತ್ತು ಅಪೋಲೋ ಟೈರ್ಸ್ಗೆ ಸ್ಪಾನ್ಸರ್ಶಿಪ್ ರಿಕ್ವೆಸ್ಟ್ ಕಳಿಸಿದ್ದೀನಿ ನಾನು. ಇದರಲ್ಲಿ ಈ ಥರ ವಿಸಿಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ವೆಬ್ಸೈಟಿಗೆ ಹೋಗ್ಬಿಟ್ಟು ಒಂದು ರಿಕ್ವೆಸ್ಟ್ ಕಳಿಸಿದ್ದೀನಿ. ನೋಡಬೇಕದು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗಲೇ ಸ್ಟಾರ್ಟ್ ಮಾಡಿದರೆ ನಾನು, ಯಾಕಂದರೆ ಅವರು ಇಮಿಡಿಯೇಟ್ಲಿನೇ ನನಗೆ ರೆಸ್ಪಾನ್ಸ್ ಕೊಡಲ್ಲ. ಅವರು ಥಿಂಕ್ ಮಾಡಿ ಅವ್ರದ್ದು ಕೊಡಬೇಕಾ ಬೇಡ ಅಂತ ಡಿಸೈಡ್ ಮಾಡೋ ತನಕ ಸುಮಾರು ಟೈಮ್ ಆಗುತ್ತೆ. ಸೊ ಇವಾಗಲೇ ಅಪ್ರೋಚ್ ಮಾಡ್ತಾಯಿದ್ದೀನಿ. ಮತ್ತು ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ನನಗೆ ಡೈಲಿ ಅದೇ ಕೆಲಸ ಮಾಡೋಕ್ಕಾಗಲ್ಲ, ಆಫೀಸ್ ವರ್ಕು ಅದು ಇದೆಲ್ಲ ಇರುತ್ತಲ್ವ. ಸೊ ಸ್ವಲ್ಪ ಡೈಲಿ ಒಂದು 2-3 ಎಷ್ಟಾಗುತ್ತೋ ಅಷ್ಟು ರಿಕ್ವೆಸ್ಟ್ ಕಳಿಸ್ತಾ ಇರಬೇಕು. ಸೊ ಅದಾದ ಬಂದ ನಂತರ ಯಾವುದ್ಯಾವ್ದು ಬಂದಿದ್ದನ್ನು ಅದು ಹೇಗೆ ಏನು ಅಂತ ಪ್ಲ್ಯಾನ್ ಮಾಡಬೇಕು ಮತ್ತು. ಸೊ ಇದು ಯಾವುದ್ಯಾವುದಕ್ಕೆ ರಿಕ್ವೆಸ್ಟನ್ನು ಕಳಿಸಿದ್ದೀವಿ ಅದು ಮತ್ತೆ ರಿಕ್ವೆಸ್ಟ್ ಕಳಿಸ್ಬಾರ್ದು. ಸೊ ಅದಕ್ಕೊಂದು ಟ್ರ್ಯಾಕ್ ಕೂಡ ಮಾಡ್ಕೋತಾ ಇದ್ದೀನಿ ನಾನು. ಆಮೇಲೆ ಸ್ಪಾನ್ಸರ್ಶಿಪ್ಪು ಕೂಡ 2 ಕೆಟಗರೀಸ್ ಥರ ಮಾಡ್ಕೊಂಡಿದ್ದೆ. ಒಂದು ಆಟೋಮೊಬೈಲ್ ಇಂಡಸ್ಟ್ರೀಸು, ಏನೇನು ಕಂಪ್ನಿಗಳು ಆಟೋಮೊಬೈಲ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸೇಲ್ ಮಾಡ್ತಾಯಿದ್ರು ಆ ಥರದ್ದು ಒಂದು. ಇನ್ನೊಂದು ನಾನ್ ಆಟೋಮೊಬೈಲ್ ಅಂತ ಹೇಳ್ಬಿಟ್ಟು. ಸೊ ಏನಕ್ಕಂದರೆ ನನಗೆ ಈಸಿ ಆಗುತ್ತೆ ಯಾವ್ಯಾವುದು ಹೇಗೆ ಮಾಡಬೇಕಂತ. ಕೆಲವೊಂದೆಲ್ಲ ಕಾರ್ ಆಕ್ಸೆಸರೀಸ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಒಂದು ಆಟೋಮೊಬೈಲ್ ಇದರಲ್ಲಿ ಹಾಕೋತೀನಿ. ಇನ್ ಕೇಸ್ ಏನಾದ್ರು ನಾನ್ ರಿಲೇಟೆಡ್ ಇರುತ್ತಲ್ವ, ಅದರ್ ದೆನ್ ಆಟೋಮೊಬೈಲ್ ಇಂಡಸ್ಟ್ರಿ, ಸೊ ಅದನ್ನು ಬೇರೆ ಇದರಲ್ಲಿ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಎಷ್ಟು, ಅಟ್ಲೀಸ್ಟ್ ಒಂದಿಷ್ಟದು ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಅವ್ರು ಸಿಕ್ಕಿಲ್ಲ ಅಂತ ಪ್ರಾಬ್ಲಮ್ ಇಲ್ಲನೋ, ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಯಾಕಂದರೆ ಅವರು ಸ್ಪಾನ್ಸರ್ಶಿಪ್ ನಂಬ್ಕೊಂಡೇ ನಾವು ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಬಟ್ ಇನ್ನೊಂದು ಕೆಲವೊಂದೆಲ್ಲ ಕಂಟ್ರೀಸಲ್ಲೆಲ್ಲ ಇನ್ನೂ ಇನ್ಫಾರ್ಮೇಷನ್ ಸರ್ಚ್ ಮಾಡ್ತಾಯಿದ್ದೀನಿ. ಯುರೋಪಿಯನ್ ಕಂಟ್ರೀಸಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಐ ಥಿಂಕ್ ವರ್ಡಿಂಗ್ಸಲ್ಲಿ ಹೇಳೋಕ್ಕಾಗಲ್ಲ ನನಗೆ, ಅಷ್ಟು ಚೆನ್ನಾಗಿದೆ ಯುರೋಪಿಯನ್ ಕಂಟ್ರೀಸು. ರೋಡ್ ಇರ್ಬೋದು ಎಲ್ಲನೂ, ಆಮೇಲೆ ಆ ವ್ಯೂಸ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿ ಹೋಗಿ ನೋಡಿದಾಗಲೇ ಅದು ಇನ್ನೂ ಒಂದಿಷ್ಟು ಏನೋ ಅಂತಾರಲ್ಲ, ಅದು ರಿಯಲ್ ಎಕ್ಸ್ಪೀರಿಯೆನ್ಸ್ ಸಿಗೋದು. ಮಾರ್ಕೆಟ್ ಡೌನ್ ಇರೋದಕ್ಕೆ ನಾನು ಯಾವುದೂ ಟ್ರೇಡ್ ಮಾಡಿಲ್ಲ. ಬಟ್ ನಂದು ಲಾಸ್ ಸ್ವಲ್ಪ ರಿಕವರಿ ಆಯಿತು. ಇವತ್ತೇನೋ ಒಂದು 33,000-34,000 ರಿಕವರಿ ಆಗಿದೆ.
ಬಟ್ ಒಂದಷ್ಟು ದಿನ ನಾರ್ಮಲ್ ಆಗೋ ತನಕ ನಾನು ವೆಯ್ಟ್ ಮಾಡ್ತೀನಿ. ಯಾಕಂದರೆ ಅಮೌಂಟ್ ಎಲ್ಲ ಫುಲ್ ಸ್ಟಕ್ ಆಗಿಬಿಟ್ಟಿದೆ. ನಾನು ಒಬ್ಬನೇ ಅಂತ ಹೇಳಲ್ಲ, ಯಾರ್ಯಾರು ಟ್ರೇಡ್ ಮಾಡ್ತಾರೋ ಎಲ್ಲರದ್ದು ಅಮೌಂಟ್ ಸ್ಟಕ್ ಆಗಿಬಿಟ್ಟಿದೆ, ಎಲ್ಲರದ್ದು ನೆಗೆಟಿವ್ನಲ್ಲಿ ಹೋಗ್ಬಿಟ್ಟಿದೆ. ಆ ಥರ ಆಗಿಬಿಟ್ಟಿದೆ. ಮಾರ್ಕೆಟ್ ಏನಕ್ಕಂದ್ರೆ ಒಂಥರ ಕಾನ್ಸ್ಟೆಂಟ್ ಆಗಿ ಅಲ್ವಾ, ತುಂಬಾ ಫ್ಲಕ್ಚುಯೇಟ್ ಆಗುತ್ತೆ. ಇವತ್ತಿರೋದು ನಾಳೆ ಇರೋಲ್ಲ, ನಾಳೆ ಇರೋದು ನಾಡ್ದಿರೋದಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಇದರಲ್ಲೂ ಕೂಡ ನಾನು ಶೇರ್ಸಲ್ಲೂ ಕೂಡ ಒಂದಿಷ್ಟು ಮಾಡ್ಕೋತೀನಿ, ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಇಟ್ಸ್ ನಾಟ್ ವರೀಸ್. ಇನ್ ಕೇಸ್ ಏನಾದ್ರು ಸ್ಪಾನ್ಸರ್ಶಿಪ್ ಸಿಕ್ಕಿಲ್ಲ ಅಂದರೂ ಕೂಡ ನಾನು ಐ ಥಿಂಕ್ ಎಂಟೈರ್ ಅಮೌಂಟನ್ನು ಕೂಡ ನಾನು ಶೇರ್ ಮಾರ್ಕೆಟಲ್ಲಿ ನಾನು ಮಾಡ್ಕೋಬೋದು. ಬಟ್ ಓನ್ಲಿ ಪ್ರಾಬ್ಲಮ್ ಅಂದರೆ ನನಗೆ ಇವಾಗ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ಬೆಳಿಗ್ಗೆ ಟ್ರೇಡ್ ಮಾಡೋಕ್ಕಾಗ್ತಾಯಿಲ್ಲ. ಬೆಳಿಗ್ಗೆ 9:15ಗೆ ಎದ್ದು ಆಲ್ಮೋಸ್ಟ್ ನಾನು 8:30ಗೆ ಎದ್ದುಬಿಟ್ಟು 9:15ಗೆ ತನಕ ಲೈಕ್ ಫ್ರೀ ಓಪನಿಂಗ್ ಎಲ್ಲ ರಿಸರ್ಚ್ ಮಾಡಿಬಿಟ್ಟು ಇದು ಮಾಡೋ ತನಕ ಆಗ್ತಾಯಿಲ್ಲ. ಸೊ ಬಟ್ ಪರವಾಗಿಲ್ಲ, ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಬಟ್ ಹೋಪ್ ಇದೆ ಅದರಲ್ಲಿ ಅಟ್ಲೀಸ್ಟ್ ನಾನೊಂದು 50% ನನ್ನೇನು ಟ್ರಾವೆಲ್ ಕಾಸ್ಟ್ ಇರುತ್ತಲ್ಲ ಅದರಲ್ಲಿ 50 to 75% ನಾನು ಶೇರ್ ಮಾರ್ಕೆಟಲ್ಲೇ ತೆಗೆದು ಬಿಡ್ತೀನಿ. ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಇದು ಬರಲಿಕ್ಕೆ ಕೂಡ ನಾನು ಹಾಕಿರೋ ಎಫರ್ಟು ಅಷ್ಟೇ. ಡೇ ನೈಟು ಸರ್ಚ್ ಮಾಡಿ ಏನೋ ಮಾಡಿ ಒಂದು ಬರ್ತಾ ಇರ್ತೀವಿ. ಇವಾಗ ಐ ಥಿಂಕ್ ಐ ಆಮ್ ಗೆಟಿಂಗ್ ಲೈಕ್ ಪಾಸಿಟಿವ್ ರಿಸಲ್ಟ್ ಓನ್ಲಿ. ಆಮೇಲೆ ನನ್ನ ಟ್ರಿಪ್ದ ಪರ್ಪಸ್ ಬಂದುಬಿಟ್ಟು ಸೇವ್ ಟ್ರೀ ಅಂತ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಸೊ ಏನಕ್ಕಂದರೆ ಲೈಕ್ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ಅರೌಂಡು ಗ್ಲೋಬಲಿ ಈಚ್ ಇಯರು ಲೈಕ್ 9 ಮಿಲಿಯನ್ ಟ್ರೀಸನ್ನು ಕಟ್ ಮಾಡ್ತಾರೆ ಅಂತ. ಸೊ ಇದು ರೆಕಾರ್ಡ್ಸಲ್ಲಿ ಇರೋದು. ಸೊ ಅದು ರೆಕಾರ್ಡ್ ಇಲ್ಲದೇ ಎಷ್ಟು ಟ್ರೀ ಕಟ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಆಮೇಲೆ ಇನ್ನೊಂದು ನೀವು ನೋಡಿರ್ಬೋದು, ಲೈಕ್ ಡೆಲ್ಲಿನಲ್ಲೆಲ್ಲ ಇವಾಗ ಆಕ್ಸಿಜನ್ ಸೆಂಟರ್ ಅಂತ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಯಾಕಂದರೆ ಅಷ್ಟೊಂದು ಪೊಲ್ಯೂಷನ್ ಆಗ್ತಾಯಿದೆ. ಸೊ ಇದೇ ಥರ ಸಿಚುವೇಷನ್ ಕಂಟಿನ್ಯೂ ಆದರೆ ಮುಂದೆ ಪ್ರತಿಯೊಬ್ಬರು ಕೂಡ ಲೈಕ್ ಬೆನ್ನಿಗೆ ಲೈಕ್ ಆಕ್ಸಿಜನ್ ಸಿಲಿಂಡರ್ ಹಾಕ್ಕೊಂಡು ಹೋಗುವಂಥ ಸಿಚುವೇಷನ್ ಬರುತ್ತೆ. ಸೊ ಆದಷ್ಟು ಮರನ ನಾವು ನೆಡಬೇಕು. ಯಾಕಂದರೆ ಒಂದು ಮರ ನೆಟ್ಟರೆ ಅದು ಇಮಿಡಿಯೇಟ್ಲಿನೇ ದೊಡ್ಡ ಮರ ಆಗಲ್ಲ, ಗಿಡ ನೆಟ್ಟರೆ. ಸೊ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಮಿನಿಮಮ್ ಅಂದ್ರೆ ಒಂದು ಮರ ಬೆಳೀಲಿಕ್ಕೆ ಒಂದು 10 ವರ್ಷ ಆದರೂ ಬೇಕಾಗುತ್ತೆ, ಅಷ್ಟು ಒಂದು ಸುಮಾರಿಗೆ ಬೆಳೀಲಿಕ್ಕೆ. ಸೊ ಅದಕ್ಕೆ ನಾನು ಇನ್ನೊಂದು ಸಜೆಷನ್ ಮಾಡ್ತಾ ಇರೋದಂದರೆ, ಯಾಕಂದರೆ ಆಲ್ಮೋಸ್ಟ್ ಇವಾಗಿನ ಜನ್ರೇಷನಲ್ಲಿ ಎಲ್ಲರೂ ಅವ್ರವ್ರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಎಲ್ಲ ಮಾಡಲಿ. ಬಟ್ ಆಲ್ಮೋಸ್ಟ್ ಒಂದು ಕೇಕ್ ಕಾಸ್ಟ್ ಬಂದುಬಿಟ್ಟು ಅರೌಂಡ್ ನಿಯರ್ಲಿ ಒಂದು 350 to 500 ತನಕ ಇರುತ್ತೆ, ಇನ್ನೂ ಜಾಸ್ತಿನೇ ಇರ್ಬೋದು. ಸೊ ನೀವು ಮಾಡಿ, ಅದ್ರ ಜೊತೆಗೆ ನಿಮ್ಮ ಈಚ್ ಬರ್ತ್ಡೇಗೆ ಒಂದು ಗಿಡ ನೆಟ್ಟರೆ ನಿಮ್ಮ ಹೆಸರಲ್ಲಿ ಒಂದು ಗಿಡ ಬೆಳೀತಾ ಇರುತ್ತೆ. ಸೊ ಆದಷ್ಟು ಟ್ರೈ ಮಾಡಿ. ಇನ್ ಕೇಸ್ ನಿಮಗೆ ನೆಡ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಹೊರಗಡೆ ಹೋಗಿರ್ತೀರಾ, ಸೊ ಆ ಟೈಮಲ್ಲಾದರೂ ಕೂಡ ನೀವು ನೆಟ್ ಬರ್ಬೋದು. ಕೆಲವೊಂದು ಸ್ಪೇಸ್ ಇರುತ್ತೆ ಲೈಕ್ ಓನ್ಲಿ, ಬಟ್ ಅದಕ್ಕೆ ಟೈಮಿಂಗ್ ನೋಡಿಬಿಟ್ಟು ಇದು ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲ ಟೈಮಲ್ಲಿ ನೆಡೋಕ್ಕಾಗಲ್ಲ. ಸೊ ಮಳೆಗಾಲ ಟೈಮಲ್ಲಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕನೂ ನೆಡ್ಬೋದು. ಜೂನ್, ಜುಲೈ, ಆಗಸ್ಟ್ ಈಸ್ ಬೆಸ್ಟ್ ಟೈಮ್. ಸೊ ಆದಷ್ಟು ನಿಮ್ಮ ಬರ್ತ್ಡೇಗೆ ಒಂದೊಂದು ಟ್ರೀ ನೆಡುವಂಥದ್ದು ಪ್ಲ್ಯಾನ್ ಮಾಡಿ. ಸೊ ಮರನ ಉಳಿಸಿ. ಯಾಕಂದರೆ ಎಷ್ಟು ಮರ ನೆಡ್ತೀವೋ ಅಷ್ಟು ನಮಗೆ ಒಳ್ಳೇದಿರುತ್ತೆ. ಈವನ್ ಗ್ಲೋಬಲ್ ವಾರ್ಮಿಂಗನ್ನು ಕೂಡ ಕಡಿಮೆ ಮಾಡ್ಬೋದು. ಟೆಂಪ್ರೇಚರು ಕೂಡ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ಬೆಂಗಳೂರಲ್ಲಿ. ನಾನು ಆಲ್ಮೋಸ್ಟ್ ಬಂದು ಬೆಂಗಳೂರಿಗೆ ಆಲ್ಮೋಸ್ಟ್ ಒಂದು 10 ಇಯರ್ ಮೇಲೆ ಆಯಿತು, 10-15 ಇಯರ್ಸ್ ಏನೋ ಆಯಿತು. ಸೊ ಲಾಸ್ಟ್ ಟೈಮ್ ನಾನೇ ನೋಡಿರೋಂಥ ಹೈಯೆಸ್ಟು. ಈವನ್ ನೈಸ್ ರೋಡಲ್ಲೆಲ್ಲ 2 ವೀಲರಲ್ಲಿ ಹೋಗೋಕ್ಕಾಗ್ತಾಯಿರಲಿಲ್ಲ, ಅಷ್ಟೊಂದು ಲೈಕ್ ಬಿಸಿ ಗಾಳಿ ಹೊಡಿತಾ ಇತ್ತು ಮುಖಕ್ಕೆಲ್ಲ. ಸೊ ನೋಡೋಣ ಎಷ್ಟು ಜನ ಮರ ನೆಡ್ತಾರೆ ಅಂತ ಹೇಳ್ಬಿಟ್ಟು. ಯಾರಾದರೂ ಇನ್ ಕೇಸ್ ಈ ವಿಡಿಯೋ ನೋಡಿಬಿಟ್ಟು ಮರನ ನೆಟ್ಟಿದ್ರೆ ಜಸ್ಟ್ ನಾನು ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಐ ಥಿಂಕ್ ಟಿಲ್ ಈ ಮಂತ್ ಎಂಡ್ ತನಕ ನನಗೂ ಆಫೀಸಲ್ಲಿ ಏನೂ ವರ್ಕ್ ಇರೋಲ್ಲ. ಸೊ ಟ್ರಿಪ್ ಬಗ್ಗೆನೇ ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ಆಮೇಲೆ ಎಲ್ಲನೂ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರೋಕ್ಕಾಗಲ್ಲ ಲೈಕ್ ವಿಡಿಯೋದಲ್ಲಿ. ಸೊ ಲೈಕ್ 24/7 ವರ್ಕ್ ಮಾಡ್ತಾನೆ ಇರುತ್ತೆ ಮೈಂಡು. ಎಲ್ಲಿ ಫ್ರೀ ಇದ್ದರೂ, ಎಲ್ಲ ನಾವು ಈವನ್ ಟ್ರಾವೆಲ್ ಮಾಡ್ತಾಯಿದ್ರು ಕೂಡ ಏನೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಏನೇನು ಮೇಜರ್ ಇರುತ್ತೋ ಸೊ ಅದನ್ನು ಮಾತ್ರ ನಾನು ಇಲ್ಲಿ ವಿಡಿಯೋದಲ್ಲಿ ಹೇಳ್ಬೋದು. ಸೊ ಐ ಥಿಂಕ್ ಇವತ್ತು ಇಷ್ಟೇ ಅನಿಸುತ್ತೆ. ಸಿಗೋಣ ನಾಳೆ ವಿಡಿಯೋದಲ್ಲಿ. ಬಾಯ್ ಬಾಯ್.